ಸೌಜನ್ಯ ಪ್ರಕರಣ ಮುಚ್ಚಿ ಹೋಗ್ತಾ ಇದೆಯಾ ಅಂತ, ಅಥವಾ ಹೋರಾಟನೇ ಕಡಿಮೆ ಆಗ್ತಾ ಇದೆ, ಯಾರು ಕೂಡ ಧ್ವನಿ ಎತ್ತಲಿಕ್ಕೆ ಆಗಲ್ಲ ಮುಂದೆ ಒಂದು ದಿನ ಅನ್ನೋ ರೀತಿ ಆಗ್ತಿದೆಯಾ ಅಂತ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ? ಖಂಡಿತ ಇಲ್ಲ. ಆ ವಿಷಯವಾಗಿ ಈಗಾಗಲೇ ಒಂದು ರಿಟ್ ಪಿಟಿಷನ್ ಫೈಲ್ ಆಗಿದೆ ಹೈಕೋರ್ಟ್ ಮುಂದೆ. ನನಗಿರೋ ಮಾಹಿತಿ ಪ್ರಕಾರ ಮುಂದುವರಿದ ಭಾಗವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾವೆ. ಇದ್ರ ಬಗ್ಗೆ ಮರು ತನಿಖೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ. ನೋಡಿ, SIT ತನಿಖೆಗೆ ಆದೇಶ ಮಾಡಿದ್ರಲ್ಲ, ಅದರಲ್ಲೂ ಕೂಡ ದೊಡ್ಡ ಷಡ್ಯಂತ್ರ ಇದೆ. ಹೇಗೆ ನೋಡಿ, SIT ತನಿಖೆ ಮಾಡಬೇಕಾದ್ರೆ, ತನಿಖೆಯನ್ನ ಫಾರ್ಮೇಶನ್ ಮಾಡಬೇಕಾದ್ರೆ ಸೌಜನ್ಯ ಪ್ರಕರಣ ಹೊರಗಡೆ ಇಡ್ತಾರೆ. ಅಲ್ಲಿಗೆ ಬರ್ತಿದೆ. ಯಾವ ಕಾರಣಕ್ಕಾಗಿ ಅಥವಾ ಯಾವ ಉದ್ದೇಶದಿಂದ ಸರ್ಕಾರ SIT ರಚನೆ ಮಾಡುತ್ತೆ, ತನಿಖೆ ಮಾಡಬೇಕು ಅಂತ ಹೇಳುತ್ತೆ, ಬಟ್ ಸೌಜನ್ಯ ಪ್ರಕರಣ ಹೊರತುಪಡಿಸಿ ಅಂತ ಹೇಳುತ್ತೆ? ಯಾಕೆ ಕಾರಣ? ನೋಡಿ, SIT ತನಿಖೆ ಅದು ಆಗ್ಲೇಬೇಕು, ಮರು ತನಿಖೆ ಆಗ್ಬೇಕು ಅಂತ ಆದೇಶನೇ ಹೇಳುದು. ಹೌದು, ಆದೇಶನೇ ಹೇಳಿದ್ಮೇಲೆ ಇದನ್ನು ಅದರೊಳಗಡೆ ಹಾಕ್ಬೋದಾಯ್ತು, ನಿಜ, ತನಿಖೆ ಮಾಡ್ಬೋದಾಯ್ತು, ಗೊತ್ತಾಗೋದು ಎಲ್ರಿಗೂ. ಈಗ ಯಾಕೆ ತನಿಖೆಯಿಂದ ಹೊರಗಡೆ ಇಟ್ರೆ? ಅದ್ರಲ್ಲೂ ಕೂಡ ಒಂದಷ್ಟು ಪ್ರಭಾವ ಬೀರಿದ್ದಾರೆ, ಒಂದಷ್ಟು ಷಡ್ಯಂತ್ರ ಇದೆ. ಆ ಕಾರಣಕ್ಕೋಸ್ಕರನೇ ಸೌಜನ್ಯ ಪ್ರಕರಣ ಹೊರಗಡೆ ಇಟ್ಟು ಬೇರೆ ಪ್ರಕರಣಗಳಿಗೆ SIT ಮಾಡಿದ್ದಾರೆ. ಅದರಲ್ಲೂ ಕೂಡ ಲೋಪ ಆಗಿದೆ. ಸರ್ಕಾರ ಎಲ್ಲೋ ಒಂದ್ ಕಡೆ ಯಾರೋ ಒತ್ತಡಕ್ಕೆ ಮಾಡಿದೆ.